ಬೆನ್ನಿಗೆ ನಿಂದಿರ್ತೀರಿ ಉಚ್ಚಾಟನೆ ಆಗಲಿ ಅಥವಾ ಇನ್ನೇನ ಅಲ್ಲ, ಈ ವಿಚಾರವಾಗಿ ವಕ್ಫ್ ವಿಚಾರವಾಗಿ ನಮಗೆಲ್ಲರೂ ನಿಂತಿದ್ದಾರೆ. ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂಥ ಮಂತ್ರಿಗಳು ನಿಂತಿದ್ದಾರೆ, MP ಅವ್ರು ನಿಂತಿದ್ದಾರೆ. ಯತ್ನಾಳ್ ಅವ್ರಿಗೆ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ಯಾವ ಆಧಾರಕ್ಕೆ ಯಾವ ವಿಚಾರಕ್ಕೆ ಕೊಟ್ಟಿದ್ದಾರೆ ಅನ್ನೋದು ನನಗೆ ಮಾಹಿತಿ ಇಲ್ಲ. ಅದರಲ್ಲಿ ಏನು ಉಲ್ಲೇಖ ಮಾಡಿದೆ ಆದರೂ ಕೂಡ ಅವ್ರ ಬೆನ್ನಿಗೆ ನೀವೆಲ್ಲರೂ ಇರ್ತೀರಿ. ವಕ್ಫ್ ವಿಚಾರದಲ್ಲಿ ನಾವು 100ಕ್ಕೆ 100 ಅವ್ರ ಹಿಂದೆ ಬೆನ್ನಿಗೆ ನಿಂತೇ ನಿಲ್ತೀವಿ. ರಾಜಕೀಯವಾಗೂ ಕೂಡ ನಾವು ಸಂಘಟನೆ ಮಾಡಬೇಕು ಅನ್ನೋ ವಿಚಾರದಲ್ಲಿ ಪಕ್ಷವನ್ನು ಎಲ್ಲಿ ನಮಗೆ ಕಲ್ಯಾಣ ಕರ್ನಾಟಕ ಈ ಭಾಗ ಭಾಳ ಒಂದು ಸ್ವಲ್ಪ ನಾವು ಕಡಿಮೆ ಇದ್ವಿ ಅಥವಾ ನಮ್ಮ ಜಾಗದಲ್ಲೇ ನಾವು ಏನು ಕಡಿಮೆ ಇದ್ದೀವಿ, ಅದನ್ನು BJPಯನ್ನು ಇನ್ನು 3 ವರ್ಷದಲ್ಲಿ ಇಲ್ಲಿಂದ ಒಂದು 1000 ದಿನ ಇದೆ ಅಷ್ಟೇ. ನಿಮಗೆ ಎಲೆಕ್ಷನ್ಗೆ ಲೆಕ್ಕ ಹಾಕಿದರೆ ವಿ ಹ್ಯಾವ್ ಓನ್ಲಿ 1000 ದಿನದಲ್ಲಿ ನಾವು ಮತ್ತೊಂದು ಸರಿ ನಾವು 130-135 ಸ್ಥಾನಗಳನ್ನು ಶಾಸಕ ಸ್ಥಾನಗಳನ್ನು ಗಳಿಸ್ಕೊಂಬರ್ತಕ್ಕಂಥ ನಿಟ್ಟಿನಲ್ಲಿ ದಾಟೋದು ನಮ್ಮ ಗುರಿ ಇದೆ. ಅದಕ್ಕೆ ಒಂದೇ ದಿನಕ್ಕೆ ಎಲೆಕ್ಷನ್ ಬಂದಾಗ ನೀವು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಸ್ಥಳೀಯ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು ಸ್ಥಳೀಯ ಮುಖಂಡತ್ವವನ್ನು ಅರ್ಥ ಮಾಡಿಕೊಂಡು ಪ್ರಾದೇಶಿಕವಾಗಿ ನಾವು ಯಾವ ಅಸಮತೋಲನ ಆಗಿದೆ ಅದೆಲ್ಲದನ್ನೂ ಕೂಡ ಸರಿ ಮಾಡಿಕೊಂಡು ಪಕ್ಷದೊಳಗೆ ಹೋಗ್ತಕ್ಕಂಥ ವಿಚಾರ ಇದೆ. ಈಗ ವಿಜೇಂದ್ರ ಹೇಳ್ತಾರೆ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡಿದರೆ ಯಾವುದೇ ಶುಭ ಮುಹೂರ್ತ ನೋಡಲಾದ್ರೆ ಬಿಡುಗಡೆ ಮಾಡಲಿ ಅಂಥೇಳಿ ತಮಗೆ ಸವಾಲು ಹಾಕುವಂಥದ್ದು. ಅವರು ಹೇಳಿರ್ತಕ್ಕಂಥವ್ರು ಯಾರು? ಯತ್ನಾಳ್ ಅವರು. ಅವ್ರ ಹತ್ರ ಡಾಕ್ಯುಮೆಂಟ್ ಇದೆ ಅಂತ ಹೇಳಿದ್ದಾರೆ ಮತ್ತು ಅದನ್ನು ಬಿಡುಗಡೆ ಮಾಡ್ತೀನಿ ಅಂತಲೂ ಹೇಳಿದ್ದಾರೆ. ಯತ್ನಾಳ್ಜಿ ಅವರು ಅದನ್ನು ಮಾಡ್ತಾರೆ. ರೇಣುಕಾಚಾರ್ಯ ಹೇಳ್ತಾರೆ ಯತ್ನಾಳ್ಜಿ ಒಂದು 4-5 ಜನ ಇದ್ದಾರೆ, ಅವರಿಂದ ಏನೂ ಆಗಲ್ಲ, ಡಿಸೆಂಬರ್ 10ಕ್ಕೆ ನಾವು ದಾವಣಗೆರೆಯಲ್ಲಿ 60 ಜನ ನಾಯಕರೆಲ್ಲ ಸೇರಿ ಸಭೆ ಮಾಡ್ತೀವಿ ಅಂತ ಹೇಳ್ತಾರೆ. ನಾನು ಎಲ್ಲ ಅವರುಗಳಿಗೆ ಉತ್ತರ ಕೊಡೋದು ಅಷ್ಟು ಸೂಕ್ತ ಅಲ್ಲ ಅಂತೇಳಿ ಭಾವಿಸ್ತೀನಿ. ಯಾಕಂದರೆ ನಾವಿಲ್ಲಿ ವಿಚಾರ ತಗೊಂಡಿರ್ತಕ್ಕಂಥದ್ದು ವಕ್ಫ್ ವಿಚಾರ, ರೈತರ ಸಮಸ್ಯೆಗಳ ವಿಚಾರವನ್ನು ನಾವು ಕೈಗೆ ಎತ್ತಿಟ್ಟಿದ್ದೀವಿ, ರಾಜಕೀಯವಾಗಲ್ಲ. ಇಲ್ಲಿ 4 ಜನ ಇದ್ದಾರೋ ಅಥವಾ 4,000 ಜನ ಇದ್ದಾರೋ ಅದನ್ನು ನಿನ್ನೆ ನೀವು ನೋಡಿದಾಗಲೇ ಅರ್ಥ ಆಗುತ್ತೆ. ನಿನ್ನೆ ಎಂಥ ಸಭೆ ರೈತರು ಬಂದು ನಿಂತು ಮಾಡಿದ್ದಾರೆ ಅಂತೇಳಿ. ನಾವು ಬಂದಿದ್ದು ರೈತರನ್ನು ನೀವು ಇದು ಮಾಡ ಅಲ್ವಾ, ಅಥವಾ ನಾವು ಎಲ್ಲೆಲ್ಲಿ ಬೀದರ್, ಗುಲ್ಬರ್ಗ, ಈಗ ಕಲಬುರಗಿ ಮತ್ತು ಯಾದಗಿರಿ, ರಾಯಚೂರೆಲ್ಲ ಹೋಗಿದ್ವಿ. ಅಲ್ಲಿ ಮುಂದೆ ಬಂದು ನಿಂತವ್ರು ಯಾರು? ರೈತರು. ರಸ್ತೆ ಮೇಲೆ ನಮಗೆ ಅಡ್ಡಗಟ್ಟಿಬಿಟ್ಟು ನಮಗೆ ಪಾಣೇನ RTCನ ಕೊಟ್ಟವ್ರು ಯಾರು? ನಾವು ನಿಲ್ಲಿಸಿದ್ವು. ಅವರು RTCನ ನಮಗೆ ಕೊಡಿ ಅಂತೇಳಿ. ಅವರು ಯಾರೋ ಪಕ್ಷದ ವತಿಯಿಂದ ಮುಂದೆ ಹೋಗಿ ನಿಂತು ಮಾಡಬೇಕಿತ್ತು. ಯಾಕಂದರೆ ಇದೇ ರೀತಿಯಲ್ಲಿ ವಾಲ್ಮೀಕಿ ಹಗರಣವನ್ನು ನಾವೆಲ್ಲರೂ ಇದೇ ಬೆಳಗಾಂನಲ್ಲಿ ಕೂತ್ಬಿಟ್ಟು ಇಲ್ಲ ಪಾದಯಾತ್ರೆ ಮಾಡಿಬಿಟ್ಟು ಇದನ್ನೊಂದು ವಿಚಾರವನ್ನು ಮಾನ್ಯ ಮುಖ್ಯಮಂತ್ರಿಗಳೇ ಒಪ್ಕೊಂಡಿದ್ದಾರೆ ಆನ್ ದ ಫ್ಲೋರ್ ಆಫ್ ದ ಹೌಸ್. ನಾನು 87 ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ, ಅದು 187 ಕೋಟಿ ಅಲ್ಲ ಅಂತ ಒಪ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಹೋಗಬೇಕು ಅಂತೇಳಿ ಮಾಡಿದರೆ ಇವತ್ತಿನವರೆಗೂ ಕೂಡ ನಾವು ಕೇಂದ್ರದಿಂದ ಪರ್ಮಿಷನ್ ಕೊಡಿಸ್ತೀವಿ, ನಾವೆಲ್ಲ ಒಟ್ಟಿಗೆ ಮಾಡೋಣ ಅಂದಿದ್ದು ವಾಲ್ಮೀಕಿ ಹಗರಣವನ್ನೇ ಮುಚ್ಚಾಕೋ ಲೆವೆಲಿಗೆ ಆಗೋಯ್ತು. ಅಂದರೆ BJP ಅಧಿಕಾರಕ್ಕೆ ಬರಬೇಕಂದ್ರೆ BJP ನಾಯಕರು ಹೊಂದಾಣಿಕೆ ರಾಜಕಾರಣ ಬ್ರೇಕ್ ಬೀಳಬೇಕು ಅನ್ನೋದು ಸಂದೇಶವನ್ನು ವರಿಷ್ಠರಿಗೆ ಮನವರಿಕೆ ಮಾಡಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ನಾವು ಒಡಕು ಮಾಡಬೇಕು, BJPನಲ್ಲಿ ಭಿನ್ನವಾಗಿರಬೇಕು ಅನ್ನೋದು ನಮ್ಮದು ಯಾರ್ದು ಉದ್ದೇಶ ಅಲ್ಲ. BJP ಪಕ್ಷ ಒಗ್ಗಟ್ಟಿಂದ ಇದೆ ಮತ್ತು ನಮಗೆ ಕೇಂದ್ರದ ನಾಯಕರುಗಳ ಆದೇಶದ ಮೇಲೆ ನಾವೆಲ್ಲರೂ ಕೂಡ ಇವತ್ತಿನವರೆಗೂ ಕೆಲಸ ಮಾಡ್ತಾಯಿದ್ದೀವಿ, ಮುಂದೂ ಕೂಡ ಕೆಲಸ ಮಾಡ್ತೀವಿ. ನಮ್ಮದು ಅದರಲ್ಲಿ ಯಾವುದೇ ಸಂಘಟನೆ, ಸಂಘ ಇದೆಲ್ಲದಕ್ಕೂ ಕೂಡ ಪೂರಕವಾಗಿ ನಾವು ಮಾತನಾಡ್ತಕ್ಕಂಥ ವಿಚಾರ ಇದೆ. ನಾನು ಯಾವುದೇ ವಿಭಿನ್ನವಾಗಿ ನಾನು ಇವ್ರ ವಿರುದ್ಧ ಇದ್ದೀನಿ ಅಥವಾ ಪಕ್ಷದ ವಿರುದ್ಧ ಇದ್ದೀನಿ ಅಥವಾ ಇವ್ರ ವಿರುದ್ಧ ಇದ್ದೀನಿ ಅಂತಕ್ಕಂಥ ಮಾತೇ ಅಲ್ಲ. ಯಡಿಯೂರಪ್ಪನವ್ರ ಮಗ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಮುಂದುವರಿಬೇಕಾ ಅವರಿಬಾರ್ದು? ಭಾಳಷ್ಟು ಜನಕ್ಕೆ ಅದರಲ್ಲಿ ಅವ್ರ ಕಡೆ ಇವ್ರ ಕಡೆ ಅಂತಕ್ಕಂಥ. ಬಟ್ ನಾನು ಹೇಳೋದು ಇವಾಗೇನು ಫಲಿತಾಂಶಗಳು ಕೊಟ್ಟಿದ್ದಾರೆ ಅಥವಾ ರಾಜ್ಯದ ಬೆಳವಣಿಗೆಗಳು ಏನು ಇದೆ ಮತ್ತು ಇದನ್ನು ಲೋಕಸಭಾ ಚುನಾವಣೆಗೋಸ್ಕರನೇ ಅಂತ ಹೇಳಿಬಿಟ್ಟು ಇಂಟ್ರೀಮ್ ಆಗಿ 1 ವರ್ಷದ ಅವಧಿಗೆ ಮಾಡ್ತಾರೆ. ಮತ್ತು ಇವಾಗ ಸದಸ್ಯತ್ವ ಅಭಿಯಾನ ನಡೀತಾ ಇದೆ. ಬೂತ್ ಮಟ್ಟದಲ್ಲಿ ಅಧ್ಯಕ್ಷರು ಮತ್ತು ಜಿಲ್ಲಾ ಅಧ್ಯಕ್ಷರುಗಳು ಮತ್ತು ರಾಜ್ಯದ ಅಧ್ಯಕ್ಷರುಗಳು ಮತ್ತು ರಾಷ್ಟ್ರದ ಅಧ್ಯಕ್ಷರುಗಳು ಆಗ್ತಕ್ಕಂಥ ಸಂದರ್ಭ ಇದ್ರದ್ದು ತೀರ್ಮಾನವನ್ನು ಕೇಂದ್ರ ಮಾಡ್ತದೆ. ಬದಲಾವಣೆ ಮಾಡಬೇಕು ಅಂದರೆ ಮಾಡೇ ಮಾಡ್ತಾರೆ, ಇಲ್ಲ ಮುಂದುವರಿಸಬೇಕು ಅಂದರೆ ಮುಂದುವರಿಸೋದಾದರೆ ಹೇಗೆ ಅನ್ನೋದನ್ನು ಕೂಡ ಯೋಚನೆ ಮಾಡ್ತಾರೆ.